ನಮಸ್ಕಾರ ವೀಕ್ಷಕರೇ. ನಾಡು ನುಡಿ ಕಲೆ ಸಂಸ್ಕೃತಿ ಹಾಗೂ ಜನಜೀವನಕ್ಕೆ ಸಂಬಂಧಿಸಿದ ವಿಶೇಷ ಕಾರ್ಯಕ್ರಮ ನಮ್ಮ ನಾಡು ನಮ್ಮ ಜನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಿನಿಮಾ ರಂಗದಲ್ಲಿ ಗೆದ್ದರೆ ಅಂತಸ್ತು, ಬಿದ್ದರೆ ಪಾತಾಳ. ಅದೆಷ್ಟೋ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಗೆದ್ದು ಬಿದ್ದಿದ್ದಾರೆ. ಅದರಲ್ಲಿ ಬಿದ್ದವರೇ ಹೆಚ್ಚು ಅಂತ ಕೂಡ ಹೇಳಬಹುದು. ನಮ್ಮ ಹಿರಿಯ ನಟ ಅಶ್ವಥ್, ಬಾಲಕೃಷ್ಣ ಸೇರಿದಂತೆ ಅನೇಕ ಮಹಾನ್ ಕಲಾವಿದರು ಆರ್ಥಿಕ ಮುಗ್ಗಟ್ಟಿನಿಂದಾಗಿ ದುಸ್ತರ ಬದುಕಿನಲ್ಲಿ ಬೆಂದು ಹೋಗಿದ್ರು. ಕಷ್ಟ ಕಾರ್ಪಣ್ಯಗಳಲ್ಲಿ ಸಿಲುಕಿ ನಲುಗಿದ ಕಲಾವಿದರು ಅನೇಕ. ಆದರೆ ಒಂದು ಕಾಲದಲ್ಲಿ ನಾಯಕನಾಗಿ ಅಭಿನಯಿಸಿದ ನಟನೊಬ್ಬ ನಿರ್ಗತಿಕನಾಗಿ ತಿರುಕನಂತೆ ರಸ್ತೆ ಬದಿಯಲ್ಲಿ ಶೋಚನೀಯ ಬದುಕು ನಡೆಸ್ತಾ ಇದ್ದಾರೆ. ಯಾರು ಆ ನಟ, ಎಲ್ಲಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಬೆಂಗಳೂರು ಮಹಾನಗರದ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಹಿಂಭಾಗದ ರಸ್ತೆಯಲ್ಲಿರೋ ಅಂಚೆ ಕಚೇರಿ ಪಕ್ಕದಲ್ಲೇ ಶೌಚಾಲಯ ಹೊಂದಿದೆ. ಅದರ ಪಕ್ಕದಲ್ಲೇ ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಕೆದರಿದ ಬಿಳಿಯ ದಟ್ಟ ಕೂದಲು, ಅಷ್ಟೇ ಕೆದರಿದ ಬಿಳಿಯ ಗಡ್ಡದಾರಿ ಹಣ್ಣು ಮುದುಕರೊಬ್ಬರು ಕಾಣಸಿಗ್ತಾರೆ. ಟಾಯ್ಲೆಟ್ ಪಕ್ಕದ ಈ ಫುಟ್ಪಾತ್ ಜಾಗವೇ ಈ ಅಜ್ಜನ ಅರಮನೆ. ತಲೆಯ ಮೇಲೆ ಸೂರಿಲ್ಲ, ಬಿಸಿಲು ತಡೆಗೆ ಸಿನಿಮಾ ವಿನೈಲ್ ಹಾಕೊಂಡಿದ್ದಾರೆ. ಅಲ್ಲೇ ಒಂದು ಬೀರು ಪೆಟ್ಟಿಗೆ ಇಟ್ಕೊಂಡಿದ್ದಾರೆ. ರಸ್ತೆ ಬದಿಯಲ್ಲಿ ದುಸ್ತರ ಬದುಕು ಸವೆಸ್ತಿರೋ ಎತ್ತರದ ನಿಲುವಿನ ಮುಖದಲ್ಲಿ ರಾಜಕಳೆ ಇರುವ ಈ ವ್ಯಕ್ತಿ ಯಾರು ಅನ್ನೋದನ್ನ ನಮ್ಮ ಪ್ರತಿನಿಧಿ ಹಾಲ್ನೂರು ರವೀಶ್ ಪರಿಚಯಿಸಿಕೊಡ್ತಾರೆ ನೋಡಿ. ವೀಕ್ಷಕರೇ, ಇವತ್ತು ಒಬ್ಬ ವಿಶೇಷ ಅತಿಥಿ ನಾನು ನಿಮಗೆ ಪರಿಚಯ ಮಾಡಿಸ್ತೇನೆ. ಇವರು ರಾಜೇಂದ್ರ ಕೃಷ್ಣ ಅಂತ ಹೇಳಿ. ಇವರು ಒಂದಾನೊಂದು ಕಾಲದಲ್ಲಿ ಕನ್ನಡ ಚಿತ್ರವೊಂದರಲ್ಲಿ ನಾಯಕ ನಟನಾಗಿ ಅಭಿನಯಿಸೋರ ಜೊತೆಗೆ ಒಟ್ಟು ಸುಮಾರು ಒಂದು 35ರಿಂದ 40 ಸಿನಿಮಾಗಳಲ್ಲಿ ನಡೆಸಿದಂತಹ ನಟ. ಈಗಿನ ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರ ತಾಯಿ ಸಂಧ್ಯಾ ಅವರ ಜೊತೆಗೆ ನಾಯಕನಾಗಿ ಅಭಿನಯಿಸಿದಂತಹ ರಾಜೇಂದ್ರ ಕೃಷ್ಣ ಅವ್ರ ಜೊತೆ ಈಗ ಮಾತಾಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ರಾಜೇಂದ್ರ ಕೃಷ್ಣ ಅವರೇ, ನಿಮ್ದು ಹುಟ್ಟೂರು ಯಾವುದು, ಹೇಗೆ? ಚಾಮರಾಜನಗರ ತಾಲೂಕು ಸಂತೇಮರಹಳ್ಳಿ. ಚಾಮರಾಜನಗರ ಸಂತೇಮರಹಳ್ಳಿ. ಅಲ್ಲಿ ನಾನು ಚಿಕ್ಕ ಹುಡುಗನಿಂದ ನಮ್ಮ ತಂದೆ, ನಮ್ಮ ತಾತ ಅವರು ಪಂಡಿತ್ ಮಲ್ಲಪ್ಪ ಶಾಸ್ತ್ರಿಗಳು ಅಂತೇಳಿ ಬೆಂಗಳೂರಿನಲ್ಲಿದ್ದರು. ಅವ್ರು ಕರ್ಕೊಂಬಂದ್ಬಿಟ್ರು ನನ್ನ. ಇಲ್ಲಿ ಕರ್ಕೊಂಬಂದ ಮೇಲೆ ಇಲ್ಲೆಲ್ಲ ನಾನು ಅರಳೇಪೇಟೆ ಗರಡಿನಲ್ಲಿ ಮತ್ತು RV ಶೇಷಾದ್ರಿಗಳು ಅಂತೇಳ್ಬಿಟ್ಟು ಸಂಗೀತಗಾರರು, ಅವ್ರ ಹತ್ರ ಸಂಗೀತ ಕಲಿತೆ. ಇಲ್ಲಿ ತಿಮ್ಮರಾಯಪ್ಪ ಅಂತ ಹೇಳಿಬಿಟ್ಟು ಅರಳೇಪೇಟೆ ಒಳಗೆ ಅಲ್ಲಿ ಸಾಧನೆ ಮಾಡಿ ಲಾಲ್ಮಾಡಿ ಕೃಷ್ಣರಾಜೇಂದ್ರ ಮುಂದೆ ಕುಸ್ತಿ ಮಾಡಿದೆ. ಅದು ನನ್ನ ಸ್ನೇಹಿತರ ಮೇಲೆ ಬಿದ್ದುಬಿಡ್ತು. ಕುಸ್ತಿ ಸ್ನೇಹಿತರ ಮೇಲೆ ಸಮ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಆ ಥರ ಪಟ್ಟಿಗೆ ಹೋಯ್ತು ಕುಸ್ತಿ. ಅದು ಮಾಡೋ ದಿವಸ ಏನಾಗೋಯ್ತು, ಅವ್ರ ತಂದೆ ಭಟ್ರು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೋಗೋದು ಫಂಕ್ಷನ್ನು. ಇವನು ಹೋದ. ಬರೋವಾಗ ಅವನ ಮುಂದುಗಡೆ ಜಾಗ ಇರಲಿಲ್ಲ. ಆ ಲಾರಿ ಒಳಗೆ ಹಿಂದುಗಡೆ ಒಂದು ದೊಡ್ಡ ಪಾತ್ರೆ ಒಳಗೆ ಕೂಟ್ಬಿಟ್ಟಿದ್ದ. ಇದು ಬತ್ತ ಬಿಚ್ಚಿಕೊಂಡ್ಬಿಡ್ತು. ಆ ತಟ್ಟೆ ಸಮೇತ ಉರುಳಿಕೊಂಡು
ಬಂದು ಬಿತ್ತು ಹೋಗ್ಬಿಟ್ಟು ನೋಡೋಕ್ಕಾಗಲಿಲ್ಲ. ಆ ರಕ್ತ ಮತ್ತೊಂದು ನೋಡೋಕ್ಕೆ ಸಾಧ್ಯವಾಗಲಿಲ್ಲ. ಇದುವರೆಗೂ ನಾವು ಮರೆಯೋಕ್ಕಾಗಲ್ಲ. ಕೇಳಿದ್ರಲ್ಲ, ಇವರ ಹೆಸರು ರಾಜೇಂದ್ರ ಕೃಷ್ಣ. ಒಂದು ಕಾಲದಲ್ಲಿ ಬೆಳ್ಳಿತೆರೆಯ ಮೇಲೆ ಮೆರೆದವರು. ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ 14 ಚಿತ್ರಗಳಲ್ಲಿ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರ ತಾಯಿ ಸಂಧ್ಯಾ ಜೊತೆಗೆ ಒಂದು ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದ ಹಿರಿಯ ಕಲಾವಿದರು ಇವರು. ಧನ್ಯ ನೀನು ಮಮತಾ ರೂಪಿಣಿ, ಧನ್ಯ. ನಾಗದೇವ, ನೀನೀಗ ರಕ್ಷಿಸಿದ ಸರ್ಪವು ಸಾಮಾನ್ಯ ಸರ್ಪವಲ್ಲ. ಆತನು ನಾಗಕುಮಾರ, ನನ್ನ ಪುತ್ರ. ತಮ್ಮ ಪುತ್ರ? ಹೌದು. ಆತನ ಪ್ರಾಣವನ್ನು ಉಳಿಸಿ ನನಗೆ ಮಹೋಪಕಾರ ಮಾಡಿದೆ. ಅದಕ್ಕೆ ನಾನು ಚಿರಋಣಿ. ನಿನಗೆ ನಾನು ವರ ನೀಡುವ ಪ್ರತಿಯಾಗಿ ನೀನೇ ನನಗೆ ವರ ನೀಡಿದಂತಾಗಿ. ಹಾಗೇನಿಲ್ಲ ಪ್ರಭು, ನನ್ನ ಕರ್ತವ್ಯವನ್ನು ಮಾಡಿದನಷ್ಟೇ. ಈಗ ನನ್ನ ಕರ್ತವ್ಯವನ್ನು ನಾನು ಮಾಡುವುದಕ್ಕೆ ಆ ಸರ್ವೇಶ್ವರನು ದಾರಿ ತೋರಿಸಿದ. ಚಾಮರಾಜನಗರ ಜಿಲ್ಲೆಯ ಸಂತೆಮರಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ರಾಜೇಂದ್ರ ಕೃಷ್ಣ ಬೆಳೆದದ್ದು ಬೆಂಗಳೂರಿನಲ್ಲಿ. ರಾಜೇಂದ್ರ ಕೃಷ್ಣ ವೃತ್ತಿಯಿಂದ ಪೈಲ್ವಾನಂತೆ. ನಂತರ ಬಣ್ಣದ ಬದುಕಿಗೆ ಕಾಲಿಟ್ಟ ರಾಜೇಂದ್ರ ಕೃಷ್ಣ 35ರಿಂದ 40 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. 1945ರಲ್ಲಿ ಇವರು ಹೀರೋ ಆಗಿ ನಟಿಸಿದ್ದ ಶಾಂತಿ ಚಿತ್ರದ ಚಿತ್ರೀಕರಣ ನಡೆಯಿತಾದರೂ ತೆರೆ ಕಾಣಲಿಲ್ಲ. ನಂತರ ತೆರೆ ಕಂಡದ್ದು ಶ್ರೀರಾಮ ಪೂಜಾ ಚಿತ್ರ. ಇದರಲ್ಲಿ ರಾಜೇಂದ್ರ ಕೃಷ್ಣ ನಾಯಕ, ಜಯಲಲಿತಾ ಅವರ ತಾಯಿ ಸಂಧ್ಯಾ ನಾಯಕಿ. ನಮ್ಮ ಆತ್ಮೀಯರಾದ ಹನುಮಂತ, ಜಾಂಬುವಂತ, ಸುಗ್ರೀವಾದಿ ಕಪಿಶ್ರೇಷ್ಠರೆಲ್ಲ ಕ್ಷೇಮವೇ? ಅನವರತ ರಾಮನಾಮಾಮೃತ ಪಾನ ನಿರತರಾದ ನಮ್ಮ ಕ್ಷೇಮಕ್ಕೆ ಕ್ಷಾಮ ಎಂದಿಗೂ ಇಲ್ಲ ಪ್ರಭು. ಚಂದ್ರಭಾನಿಯಲ್ಲಿ ಆತನ ವಿಷಯವಾಗಿ ವಾನರರ ಸಂದೇಶವೊಂದನ್ನು ತಂದಿರುವೆ ಸೌಮಿತ್ರಿ. ವಾನರರ ಸಂದೇಶವೇ? ಏನದು? ಲಕ್ಷ್ಮಣ, ವಿಷಯವೇನು ಅಂಗದ? ರವಿಕುಲಚಂದ್ರ, ಶ್ರೀರಾಮಚಂದ್ರ, ಸಕಲ ಕಪಿಕುಲವು ಒಮ್ಮತದಿಂದ ನಮ್ರ ಭಾವದೊಡನೆ ನಿನ್ನ ಸನ್ನಿಧಿಯಲ್ಲಿ ಈ ವಿಧವಾಗಿ ಭಿನ್ನವಿಸಲು ನನ್ನನ್ನು ಕಳುಹಿಸಿರುವರು. ದೇವ, ನಿರಾಶ್ರಿತನಾಗಿ ಅತ್ಯಂತ ದೀನಾವಸ್ಥೆಯಲ್ಲಿದ್ದ ಚಂದ್ರಭಾನುವಿನ ಮೇಲೆ ಕರುಣೆಗೊಂಡು ಅಭಯದಾನವೆತ್ತಳು ಅಂಜನಾದೇವಿ. ಮಾತೃವಾಕ್ಯವನ್ನು ಪರಿಪಾಲಿಸುವೆನೆಂದು ಪ್ರತಿಜ್ಞೆ ಮಾಡಿದನು ಮಾರುತಿ. ಶರಣಾಗತ ರಕ್ಷಣೆ ಎಂಬುದು ನೀನೇ ಕಳಿಸಿಕೊಟ್ಟ ಪಾಠವಲ್ಲವೇ ಪ್ರಭು? ಈಗ ನಿಜವಾದ ಬಣ್ಣ ಬಯಲಾಯಿತು. ಕೃತಜ್ಞರು. ಸೌಮಿತ್ರಿ, ಕೃತಜ್ಞತೆ ಎಂಬುದನ್ನು ಇದುವರೆಗೂ ವಾನರರು ಅರಿಯರು. ಇನ್ನು ಮುಂದೆ ನರರಿಂದ ಕಲಿತುಕೊಳ್ಳಬೇಕಾಗಿದೆ. ಕೃತಜ್ಞರಲ್ಲದಿದ್ದರೆ ಚಂದ್ರಭಾನುವನ್ನು ಒಡನೆಯೇ ತಂದೊಪ್ಪಿಸಿ. ಅದು ಹೇಗೆ ಸಾಧ್ಯ? ಶರಣಾಗತರನ್ನು ರಕ್ಷಿಸಬೇಕೆಂದು ಮಾರುತಿಗೆಂದು ರಾಮನ ಉಪದೇಶ. ಪಂಚಭಾಷಾ ತಾರೆ ಬಿ ಸರೋಜಾದೇವಿ ಅವರು ಪುಟ್ಟ ಪಾತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ್ದು ಈ ಚಿತ್ರದ ಮೂಲಕವೇ. ಸೌಮಿತ್ರಿ, ಸಂಜೀವಿನಿಯನ್ನು ತಂದು ನಿನಗೆ ಪ್ರಾಣದಾನವನ್ನು ನೀಡಿದ ಹನುಮನ ಕುಲಕ್ಕೆ ಮರಣದಾನ ನೀಡುವಂತಹ ಉದಾರಿಯಾದಿಯ ನೀನು. ಅಂಗದ, ದೀರ್ಘಕಾಲ ಮಾನವ ಸಹವಾಸದಲ್ಲಿದ್ದರೂ ನಿಮ್ಮ ಸಹಜ ಗುಣವಾದ ಮರ್ಕಟ ಸ್ವಭಾವ ಇನ್ನೂ ನಿಮ್ಮನ್ನು ಬಿಟ್ಟು ಹೋಗಿಲ್ಲ. ಎಷ್ಟಾದರೂ ಮಂಗಗಳೇ. ನಿಜ ಪ್ರಭು, ನಾವು ಮಂಗಗಳೇ. ಆದರೆ ಸ್ವಾಮಿಯಾಜ್ಞೆಯ ಹೊತ್ತು ಸಾಗರವಲಂಘಿಸುತ್ತೆ ಮೈಥಿಲಿಯ ಕಂಡುದಾ ಮಂಗತ. ನಮ್ಮ ನಾಡು ನಮ್ಮ ಜನ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ನಮ್ಮದು ಸುದ್ದಿಗಾಗಿ ಸುದ್ದಿ ಅಲ್ಲ. ನಿಖರ, ಪ್ರಖರ, ಜನಪರ, ವಿಶ್ವಾಸಾರ್ಹ. ವೀಕ್ಷಿಸಿ ಉದಯ ನ್ಯೂಸ್ ಚಾನೆಲ್. ವಿರಾಮದ ನಂತರ ನಮ್ಮ ನಾಡು ನಮ್ಮ ಜನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭಾಗ್ಯಚಕ್ರ, ಸತಿ ನೀಲವೇಣಿ, ರಾಣಿ ಹೊನ್ನಮ್ಮ ಮೊದಲಾದ ಚಿತ್ರಗಳಲ್ಲಿ ನಟಿಸಿದ ರಾಜೇಂದ್ರ ಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಶ್ರೀಕೃಷ್ಣ ಗಾರುಡಿ, ಮಹಿಷಾಸುರಮರ್ದಿನಿ, ಶ್ರೀರಾಮಾಂಜನೇಯ ಯುದ್ಧ, ವೀರಕೇಸರಿ, ಮಹಾತ್ಮ ಕಬೀರ್ ಸೇರಿದಂತೆ 14 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅನ್ಯಾಯವನ್ನು ಎದುರಿಸುವ ಈ ಅಸಹಾಯ ಶೂರನನ್ನೇ ಒಳ್ಳೆ ಹೊಡೆಯುವುದು, ಕೊಲೆ ಮಾಡುವುದು, ಅನ್ಯಾಯವನ್ನು ಎದುರಿಸುವ ರೀತಿ ಏನು? ವಿಧಿ ಇಲ್ಲ. ಹಗಲು ರಾತ್ರಿ ಬೆವರನ್ನು ಸುರಿಸಿ ಕಷ್ಟಪಟ್ಟು ಬೆಳೆದ ಬೆಳೆಯನ್ನು
ರಾಜಭಟರು ತೋರಿಸುತ್ತಿದ್ದಾರೆ. ಅದಕ್ಕೆ ಹಿಂಸೆ, ಅನ್ಯಾಯಕ್ಕೆ ಅನ್ಯಾಯವೇ ಪ್ರತಿಕ್ರಿಯೆ ಏನು? ಹಾಲು ಕುಡಿಯುವ ಹಸುಗೂಸುಗಳನ್ನು ಬಲ್ಲೆಗಳಿಂದ ಚುಚ್ಚಿ ಆನಂದಿಸುತ್ತಿದ್ದಾರೆ. ಅವರು ರಾಕ್ಷಸರಾದರೆ ನೀವು ರಾಕ್ಷಸರಾಗಬೇಕೆ? ಅಂದವಾಗಿ ಜನ್ಮಿಸುವುದೇ ಶಾಪವಾಗಿದೆ. ಪತಿ ಎದುರು ಪತ್ನಿಯನ್ನು, ತಂದೆ ಎದುರು ಮಗಳನ್ನು ಮೃಗಗಳಂತೆ ಮಾನಭಂಗ ಮಾಡುತ್ತಿದ್ದಾರೆ. ಓಹೋ, ಆ ಸೇಡನ್ನು ತೀರಿಸುವುದಕ್ಕಾಗಿಯೇ ರಾಜಕುಮಾರಿಯನ್ನು ಹಿಂಸಿಸುವ ಪ್ರಯತ್ನವೇನು? ಅಲ್ಲ, ಶ್ರೀಮಂತರ ಬೊಜ್ಜು ಕರಗಿಸಿ ಗತಿ ಇಲ್ಲದವರಿಗಿಷ್ಟು ಗಂಜಿ ಕೊಡು. ವರನಟ ರಾಜ್ಕುಮಾರ್ ಅವರ ಸರಳತೆ ಹಾಗೂ ಸೌಜನ್ಯತೆ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡೋ ರಾಜೇಂದ್ರ ಕೃಷ್ಣ, ಡಾಕ್ಟರ್ ರಾಜ್ ಅವರು ತಮಗೆ ಬಂದ ಕೆಲವು ಪಾತ್ರಗಳನ್ನು ನನಗೆ ಬಿಟ್ಟುಕೊಟ್ಟು ಹೃದಯ ವಿಶಾಲತೆ ಮೆರೆದವರು ಎಂದು ಮೆಲುಕು ಹಾಕ್ತಾರೆ. ಸುಮಾರು ಒಂದು 10-15 ಪಿಕ್ಚರ್ನಲ್ಲಿ ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಏನು ಹೇಳ್ತೀರಿ ನೀವು? ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಬಗ್ಗೆ ಇವು ಸಾಮಾನ್ಯವಾಗಿ ಏನಾಗಿದೆ ಅಂತಂದರೆ, ಆರ್ಟಿಸ್ಟ್ಗಳಿಗೆ ಮುಂದೆ ಬರಬೇಕು ಅನ್ನೋದೊಂದು ಎಲ್ಲರಿಗೂ ಅಷ್ಟೇ, ಇವು ನನಗೂ ಅಷ್ಟೇ, ಇನ್ನೊಬ್ರಿಗೂ ಅಷ್ಟೇ. ಅದೇ ನಾವು ತಪ್ಪಿಸೋಕ್ಕಾಗಲ್ಲ. ಅವರು ಕೆಪಾಸಿಟಿ ಮಾಡ್ತಾರೆ. ಅವ್ರದಿಂದ ಏನು ನನಗೆ ಅನುಕೂಲವೇ ಇದೆಯಾ ಆಗಿದೆ ವಿನಃ ನನಗೇನು ತೊಂದರೆ ಏನಾಗಿಲ್ಲ ಅವರಿಗೆ. ನೋಡಿ, ಈಗ ಕೆಲವು ಪಿಕ್ಚರ್ನಲ್ಲಿ ಅವ್ರು ಆ್ಯಕ್ಟ್ ಮಾಡೋ ಕೆಲವು ರೋಲ್ಗಳನ್ನ ನನಗೆ ಬಿಟ್ಟುಕೊಟ್ಟಿದ್ದಾರೆ. ನೀವು ಮಾಡಿದ ರಾಜೇಂದ್ರ ಕೃಷ್ಣ ಅವರೇ ಚೆನ್ನಾಗಿರುತ್ತೆ, ನಿಮ್ಮ ಬಾಡಿಗೆ ಗೀಡೆ ಇಲ್ಲ, ಹಾಗೆ ಹೀಗೆ ಅಂಥೇಳಿ ಕೆಲವು ಪಿಕ್ಚರ್ಗಳನ್ನ ಬಿಟ್ಟಿದ್ದಾರೆ. ಸುಮಾರು 40 ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ದ ರಾಜೇಂದ್ರ ಕೃಷ್ಣ ಒಂದು ಹಂತದಲ್ಲಿ ಅಭಿನಯದ ಅವಕಾಶಗಳು ಕಡಿಮೆಯಾದಾಗ 1970ರ ನಂತರ ಬೆಂಗಳೂರಿನಲ್ಲಿದ್ದ ಆಗಿನ ಕಾಲಕ್ಕೆ ಪ್ರಸಿದ್ಧಿ ಪಡೆದಂತ ವಿಜಿಕೆ ಸ್ಟುಡಿಯೋದಲ್ಲಿ ಕೆಲಸಕ್ಕೆ ಸೇರಿದ್ರಂತೆ. ಆಗ ಬಹುತೇಕ ಗಣ್ಯರ ಚಿತ್ರಗಳನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರೋದಾಗಿ ಹೇಳ್ತಾರೆ. ನಾನು ಮಧ್ಯದಲ್ಲಿ ಫೋಟೋಗ್ರಾಫ್ಸ್ ಮಾಡ್ತಾ ಇದ್ದೆ. ಈ BMS ಕಾಲೇಜಿನಲ್ಲಿ ಒಳ್ಳೆ ಫೋಟೋಗ್ರಾಫರ್. ನಾನು EGK ಸ್ಟುಡಿಯೋನಲ್ಲಿ ಫೋಟೋಗ್ರಾಫರ್ ಆಗಿದ್ದೆ. EGK ಸ್ಟುಡಿಯೋ ಅವನಿ ರೋಡ್ನಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಮಹನೀಯರದ್ದು ಫೋಟೋಗಳೆಲ್ಲ ತೆಗೆದಿದ್ದೀನಿ. ಆವಾಗ ಮಿರ್ಜಾ ಇಸ್ಮಾಯಿಲ್ ಮಿರ್ಜಾ ಅವ್ರದ್ದು ತೆಗೆದಿದ್ದೀನಿ. ಆಮೇಲೆ ಇವರು ಇದು ಜಯಚಾಮರಾಜೇಂದ್ರ ಒಡೆಯರು ಅವ್ರದ್ದು ಫೋಟೋ ತೆಗೆದಿದ್ದೀನಿ. ಆಮೇಲೆ ಟಾಟಾ ಇನ್ಸ್ಟಿಟ್ಯೂಟ್ಗೆ ಹೋದರೆ ನೀವು ದೊಡ್ಡದು ಒಂದು ಪೇಂಟಿಂಗ್ ಅಂದರೆ ಬರೀ ಫೋಟೋಗ್ರಾಫ್ಸೇ. ಕಂಪ್ಲೀಟು ಇಂಡಿಯಾದಲ್ಲಿ ಎಷ್ಟು ಜನ ಮಿನಿಸ್ಟರ್ಗಳಿದ್ದಾರೋ, ಎಷ್ಟು ಲೀಡರ್ಗಳಿದ್ದಾರೋ ಅವ್ರದ್ದೆಲ್ಲ ಫೋಟೋ ತೆಗೆದಿದ್ದೀನಿ. ವಿಶ್ವೇಶ್ವರಯ್ಯನವರು ಮೊದಲುಗೊಂಡು, ಮೈಸೂರು ಮಹಾರಾಜರು, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲ ಹಾಕಿದ್ದಾರೆ. ಇಷ್ಟು ದೊಡ್ಡ ಫೋಟೋ ಅದೊಂದು ಫೋಟೋ ನಾನು ತೆಗೆದು EGK ಸ್ಟುಡಿಯೋನಲ್ಲಿ ಇರುವಾಗ ಫೋಟೋಗ್ರಾಫರ್ ಆಗಿದ್ದೆ. ಅಲ್ಲಿ ಅಷ್ಟು ದೊಡ್ಡ ಫೋಟೋ ತೆಗೆದು 40 ಚಿತ್ರಗಳಲ್ಲಿ ನಟನಾಗಿದ್ದ ರಾಜೇಂದ್ರ ಕೃಷ್ಣ ಸಹ ನಿರ್ದೇಶಕರಾಗಿ, ಸಂಗೀತ ನಿರ್ದೇಶಕರಾಗಿಯೂ ದುಡಿದವರು. ಹಾಗಾಗಿ ಬಣ್ಣದ ಬದುಕಿನ ಸೆಳೆತ ಇವರನ್ನ ಬಿಡಲಿಲ್ಲ. 1987ರಲ್ಲಿ ಸಾಲ ಸೋಲ ಮಾಡಿ ಯಮುನಾ ಜಮುನಾ ಎಂಬ ಚಿತ್ರವನ್ನ ನಿರ್ಮಿಸಿ ನಿರ್ದೇಶಿಸುವುದಕ್ಕೆ ಮುಂದಾಗಿ 5 ಲಕ್ಷ ರೂಪಾಯಿ ಕಳೆದುಕೊಂಡರು. ಅಲ್ಲಿಂದ ಆರಂಭವಾಯಿತು ನೋಡಿ ರಾಜೇಂದ್ರ ಕೃಷ್ಣ ಅವರ ದುರ್ಬರ ಬದುಕು. ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಹೇಗೋ 2 ಹೊತ್ತು ಊಟ ಮಲಗಲು ಸೂರಿದ್ದ ರಾಜೇಂದ್ರ ಕೃಷ್ಣ ನೆಮ್ಮದಿಯಾಗಿದ್ರು. ಆದರೆ 1978ರಲ್ಲಿ ಯಮುನಾ ಜಮುನಾ ಎಂಬ ಚಿತ್ರ ನಿರ್ಮಿಸಲು ಹೋಗಿ ಲಕ್ಷಾಂತರ ರೂಪಾಯಿ ಸಾಲದ ಸುಳಿಯಲ್ಲಿ ಸಿಕ್ಕಿ ಒಂದು ಹಂತಕ್ಕೆ ಬೀದಿ ಪಾಲಾದ್ರು. ಅಂದು ಫುಟ್ಪಾತ್ಗೆ ಬಿದ್ದ ಈ ನಾಯಕ ನಟ ಇಂದಿಗೂ ಸುಧಾರಿಸಿಕೊಳ್ಳಲು ಸಾಧ್ಯವೇ ಆಗಿಲ್ಲ. ಅಲ್ಲಿದ್ದೆ, ಅಲ್ಲೆಲ್ಲ ಬರೀ ಪೇಂಟಿಂಗ್ಗಳು ಇದು ಮಾಡ್ತಾ ಇದ್ದೆ. ಅಲ್ಲೇ ಶುರು ಮಾಡಿದ್ದೆ ನಾವು ಇದು ಯಮುನಾ ಜಮುನಾ ಅಂತ. ತಾಯಿ ಮಗಳ ಕಥೆ ದಿ ಬೆಸ್ಟ್ ಸಬ್ಜೆಕ್ಟು. ಅದಕ್ಕೆ ಎಂಕರೇಜ್ಮೆಂಟ್ ನನಗೆ ಸಿಕ್ಕಿದ್ರೆ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಆ ಪಿಕ್ಚರು. ಒಂದು ದಿವಸ ಬೇಕಾದ್ರೆ ನಿಮಗೆ ಕಥೆ ಹೇಳ್ತೀನಿ, ಕಥೆ ಸ್ಕ್ರಿಪ್ಟೇ ಕೊಡ್ತೀನಿ, ಓದ್ಬೋದು ನೀವು. ಮದುವೆಗಿರುವೆ ಮನೆ ನಾ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ. ಯಾಕೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋದೊಂದೇ. ಚಿತ್ರಕಲೆಯಲ್ಲೂ ನಿಪುಣರಾದ ಇವರು ಅನೇಕ ಕವಿಗಳ ಚಿತ್ರ ಬರೆದು ಅದನ್ನ ಮಾರಿ ಬಂದ ಹಣದಿಂದ ಬದುಕು ಸಾಗಿಸಿದ್ದೂ ಇದೆ. ರಾಜೇಂದ್ರ ಕೃಷ್ಣ ಅವರೇ ಹೇಳೋ ಹಾಗೆ ಅವರಿಗೀಗ 102 ವರ್ಷ. ಈ ಇಳಿ ವಯಸ್ಸಿನಲ್ಲಿ ರಸ್ತೆ ಬದಿಯಲ್ಲಿ ಬದುಕ್ತಿರೋದನ್ನ ನೋಡಿದ್ರೆ ಎಂಥ ಕಲ್ಲು ಹೃದಯದವರಿಗೂ ಕನಿಕರ ಬಾರದೇ ಇರೋದು.
1955ರಲ್ಲಿ ತೆರೆ ಕಂಡ ಶ್ರೀರಾಮ ಪೂಜಾ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ ಇವರು ವೃತ್ತಿ ಬದುಕಿನ ಆರಂಭದಲ್ಲಿ ಚೆನ್ನಾಗಿಯೇ ಬಾಳಿದವರು. ಆದರೆ ಜೀವನದ ಜಂಜಡಗಳಿಂದಾಗಿ ಅವಕಾಶ ಕಳೆದುಕೊಂಡು ಬೀದಿ ಪಾಲಾದ ಈ ವೃದ್ಧ ಕಲಾವಿದರು ಇದಕ್ಕೂ ಮುನ್ನ ಕಿನೋಟಾಕಿಸ್ನ ಎದುರಿರುವಂಥ 3 ಅಂತಸ್ತಿನ ಕಟ್ಟಡದ ಟೆರೆಸ್ನ ಮೇಲಿರುವ ಪಾಳು ಬಿದ್ದ ರೂಮೊಂದರಲ್ಲಿ ಬದುಕು ನಡೆಸುತ್ತಿದ್ರು. ಕಟ್ಟಡವನ್ನ ಕೆಡುವ ಹಂತ ಬಂದಾಗ ಅಲ್ಲಿಂದ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಪಕ್ಕದಲ್ಲೇ ಇದ್ದ ತರಕಾರಿ ಮಾರ್ಕೆಟ್ ಆವರಣದಲ್ಲಿ ಇರಲು ಪೊಲೀಸರು ಅವಕಾಶ ಕಲ್ಪಿಸಿದ್ರು. ಆದರೆ ಅದನ್ನು ಕೆಡವುವ ಸಂದರ್ಭ ಬಂದಾಗ ರಾಜೇಂದ್ರ ಕೃಷ್ಣ ಪಕ್ಕದಲ್ಲೇ ಬಿಬಿಎಂಪಿ ಟಾಯ್ಲೆಟ್ ಬದಿಯಲ್ಲಿ ಆಶ್ರಯ ಪಡೆದಿದ್ದಾರೆ. ಬಿಸಿಲು ತಡೆಗೆ ಸಿನಿಮಾ ವಿನೈಲ್ ಹಾಕಿ ಸೂರು ಮಾಡಿಕೊಂಡಿದ್ದಾರೆ. ಆದರೆ ಮಳೆ ಬಂದ್ರೆ ಪೂರ್ಣ ಒದ್ದೆಯಾಗಿ ಹೋಗುತ್ತೆ. ಆಗ ಈ ಅಜ್ಜ ಒಂದು ಕಡೆ ಮುದುರಿ ಕೂರಬೇಕಾದಂತ ಶೋಚನೀಯ ಪರಿಸ್ಥಿತಿ. ವಯಸ್ಸು 100 ದಾಟಿದರೂ ಸಹ ಇಂದಿಗೂ ಆರೋಗ್ಯವಂತವಾಗಿರುವ ರಾಜೇಂದ್ರ ಕೃಷ್ಣ ತಮ್ಮ ಕೆಲಸಗಳನ್ನ ತಾವೇ ಮಾಡಿಕೊಳ್ತಾರೆ. ಹಳೆಯ ಒಂದು ಬೀರು, ಒಂದು ಪೆಟ್ಟಿಗೆ ಮತ್ತು ಒಂದು ಮುರಿದ ಕುರ್ಚಿ ಬಿಟ್ರೆ ರಾಜೇಂದ್ರ ಕೃಷ್ಣ ಅವರಿಗೆ ಯಾವುದೇ ಆಸ್ತಿ ಇಲ್ಲ. ಒಡ ಹುಟ್ಟಿದ ಅಣ್ಣ ತಮ್ಮಂದಿರು, ಅವರ ಮಕ್ಕಳು, ಸಂಬಂಧಿಗಳು ಎಲ್ಲರೂ ಇದ್ದು ಇಲ್ಲದವರಂತೆ ದೂರವಿದ್ದಾರೆ. ಅವರಿಗೆ ಕಷ್ಟ ಕೊಡೋದು ಸಹ ಈ ಸಜ್ಜನರಿಗೆ ಇಷ್ಟವಿಲ್ಲ. 5 ಜನ ನಾವು 5 ಜನರಲ್ಲಿ ಒಬ್ಬ ತೀರೋಗ್ಬಿಟ್ಟ, ಇನ್ನೊಬ್ಬನು ಇಲ್ಲ, 4 ಜನ ಇದ್ದೀವಿ. ಈಗ ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಹೋಗಿ ತೊಂದರೆಗಿಂತ ಕೊಟ್ಟಿಲ್ಲ, ಇದುವರೆಗೂ ಕೊಡೋದು ಇಲ್ಲ. ನನ್ನ ಕಷ್ಟ ನನಗೆ. ಒಬ್ಬ ನಂಜುಂಡ ಅಂತ ಭಾಳ 6 ಅಡಿ ಇದ್ದ. ಅವನು ಈ ಪಂದ್ಯ ಕಟ್ಬಿಟ್ಟು ಅವನ ಜೊತೆಯಲ್ಲಿ ಹುಡುಗರು ಒಂದು ಬಾಟ್ಲು ಬೇರು ಕುಡಿಬಿಡ್ತೀವಿ, ಇದು ಬ್ರಾಂದಿ ಕುಡಿತೀಯಾ? ಕುಡಿತೀನಿ. ಎಷ್ಟು? ಸುಮಾರು 10,000ನೋ 20,000ನೋ ಪಂದ್ಯ ಕುಡಿದ್ಬಿಟ್ಟ. ಬೆಳಗ್ಗೆ ಅವರಿಗೆ ಎಲ್ಲ ರಕ್ತ ಬೇದಿ ಆಗಿ ಸತ್ತೋಗ್ಬಿಟ್ರು. ಈ ಥರ ಎಲ್ಲ ಕೆಲವರು ತೊಂದರೆಗಳು ಕೊಟ್ಟು ನಮಗೆ ಸರ್ವನಾಶ ಮಾಡಾಕ್ಬಿಟ್ರು. ಯಾರಾದರೂ ತಿನ್ನಲು ಕೊಟ್ಟರೆ ಉಂಟು, ಇಲ್ಲವಾದರೆ ಇಲ್ಲ ಎನ್ನುವ ಪರಿಸ್ಥಿತಿಯಲ್ಲಿದ್ದಾಗ ಶೇಷಾದ್ರಿಪುರಂನ ಸ್ಥಳೀಯ ನಗರಸಭಾ ಸದಸ್ಯ ಗೋಪಾಲ್ ಈ ಹಿರಿಯ ಕಲಾವಿದನ ನೆರವಿಗೆ ಬಂದು ಹೋಟೆಲ್ನಲ್ಲಿ 2 ಹೊತ್ತು ಊಟಕ್ಕೆ ವ್ಯವಸ್ಥೆ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಪೈಸೆ ಸಿಗ್ತಾ ಇಲ್ಲ, ಇಷ್ಟಿಕ್ಕಿಲ್ಲ. ಅದು ಇವರು ಸಿಕ್ಕಲಿಲ್ಲ ಅಂತಂದಿದ್ರೆ ನಾನು ಯಾವಾಗ ಊಟ ಬಿಡ್ತಿದ್ದೆ ನಾನು. ಪಾಪ ಇವರು ಇದರಲ್ಲಿ ಇಲ್ಲ, ಅಮ್ಮ ಅಡುಗೆ ಮಾಡಿ ನಾನು ಕೊಟ್ಟು ಇದು ಮಾಡಿ ಸ್ನಾನಕ್ಕೆ ಗಿನ್ನಕ್ಕೆ ಅನುಕೂಲ ಮಾಡಿಕೊಟ್ಟು ಇಷ್ಟೆಲ್ಲ ಅನುಕೂಲ ಮಾಡಿದ್ದಾರೆ. ಅದು ಇಲ್ಲಿದ್ರೆ ಬೇರೆ ಎಲ್ಲಿ ನನಗೆ ಅವಕಾಶವಿರಲಿಲ್ಲ. ಅಲ್ಲಿ ಪಕ್ಕದಲ್ಲಿ ಕಲಾಶಾಲೆ ಅಂತಿದೆ ನೋಡಿ, ಅಲ್ಲಿ ಒಂಚೂರು ಜಾಗ ಕೊಡಲಿಲ್ಲ ನನಗೆ. ಅಷ್ಟು ದೊಡ್ಡ ಇದು, ಇಲ್ಲಿ ಮಲ್ಕೋಬಾರ್ದು, ಇಲ್ಲಿ ಕೂತ್ಕೋಬಾರ್ದು, ಇಲ್ಲಿ ಮಾಡಿಗೆ ಹೇಗೆ ಅಂತ ಹೇಳಿಬಿಟ್ರು. ಮತ್ತೆ ಇಲ್ಲಿ ಬಂದಾಗ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ, ಇದು ಮಾಡಿ ಅದು ಮಾಡಿ ಇದು ಮಾಡಿ ಅಂತೇಳಿ ಇವರು ನನಗೆ ಊಟ ಕೊಡ್ತಾ ಇರೋದು ಇವತ್ತಿನ ದಿವಸ. ಬೇರೆಯವರು ಯಾರು ಕೊಡ್ತಾರೆ? ಕಷ್ಟಕ್ಕೆ ಆದವರು ನಮ್ಮವರು ಎಂಬಂತೆ ರಾಜೇಂದ್ರ ಕೃಷ್ಣ ಅವರು ಇರುವ ಜಾಗದ ಹಿಂಭಾಗದಲ್ಲೇ ಗುಡಿಸಲಲ್ಲಿ ವಾಸವಿರುವ ತಮಿಳು ಕುಟುಂಬವೊಂದು ಇವರಿಗೆ ಸಹಾಯ ಹಸ್ತ ನೀಡುತ್ತಿರುವುದನ್ನ ಬಿಟ್ರೆ ಇವರ ಪಾಲಿಗೆ ಯಾರೂ ಇಲ್ಲ.
ತಾತ ಅವ್ರಿಗೆ ಯಾರೂ ಇಲ್ಲ ನೋಡೋರು. ಆಮೇಲೆ ನಾವು 3 ವರ್ಷದಿಂದ ನೋಡ್ತಾ ಇದ್ದೀನಿ. ಸ್ನಾನ ಮಾಡಿಸೋದು, ಊಟ ಕೊಡೋದು, ಆಚಿಕೆ ಹಾಕ್ಕೊಡೋದು, ಮಲಗಿಸೋದು, ಎಬ್ಬಿಸೋದು, ನೀರು ಕಾಯಿಸೋದು ಎಲ್ಲ ಸಪ್ಲೈಕ್ಕೂ ನಾನೇ ಮಾಡ್ತಾ ಇರೋದು. ಪಾಪ ಯಾರೂ ಇಲ್ಲ ಅಂತ ಒಂದು ದೇವ್ರ ಥರ ಇದ್ದಾರೆ ಅಂತ ನಾನು ದೊಡ್ಡವರು ಒಂದು ದೇವ್ರ. ನಮ್ಮ ನಾಡು ನಮ್ಮ ಜನ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ನಮ್ಮದು ಸುದ್ದಿಗಾಗಿ ಸುದ್ದಿ ಅಲ್ಲ. ನಿಖರ, ಪ್ರಖರ, ಜನಪರ, ವಿಶ್ವಾಸಾರ್ಹ. ವೀಕ್ಷಿಸಿ ಉದಯ ನ್ಯೂಸ್ ಚಾನೆಲ್. ವಿರಾಮದ ನಂತರ ನಮ್ಮ ನಾಡು ನಮ್ಮ ಜನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಶೇಷಾದ್ರಿಪುರದ ಬಿಬಿಎಂಪಿ ಟಾಯ್ಲೆಟ್ ಪಕ್ಕದ 4 ಅಡಿ ಅಗಲ 4 ಅಡಿ ಉದ್ದದ ಇಕ್ಕಟ್ಟಿರುವ ಕೊಳಕು ಭಾಗದಲ್ಲಿ ಬದುಕು ನಡೆಸ್ತಾ ಇರುವ ಹಿರಿಯ ನಟ ರಾಜೇಂದ್ರ ಕೃಷ್ಣ ಅವರಲ್ಲಿ ಇಂದಿಗೂ ಜೀವನದ ಉತ್ಸಾಹ ಕಡಿಮೆಯಾಗಿಲ್ಲ. ಶ್ರೀರಾಮ ಪೂಜಾ ಚಿತ್ರದಲ್ಲಿ ನಾಯಕನಾಗಿ, ದಶಾವತಾರ ಚಿತ್ರದಲ್ಲಿ ಬೃಹನ್ನಳೆಯಾಗಿ, ವೀರಕೇಸರಿ ಚಿತ್ರದಲ್ಲಿ ರಂಗಣ್ಣನ ಪಾತ್ರದಲ್ಲಿ, ಶ್ರೀರಾಮಾಂಜನೇಯ ಯುದ್ಧ ಚಿತ್ರದಲ್ಲಿ ಅಂಗದ ಪಾತ್ರ ಸೇರಿದಂತೆ ವಿವಿಧ ಪಾತ್ರದಲ್ಲಿ ಬೆಳ್ಳಿ ತೆರೆಯ ಮೇಲೆ ಮಿನುಗಿದ ನಟ ರಾಜೇಂದ್ರ ಕೃಷ್ಣ ಅವರ ಬದುಕು ಇಂದು ಮುರಾಬಟ್ಟೆಯಾಗಿ ಬೀದಿ ಬದಿಯಲ್ಲಿ ಬಿಸಿಲಲ್ಲಿ ಸುಡುತ್ತಾ ಮಳೆಯಲ್ಲಿ ನೆನೀತಾ ಭಿಕ್ಷುಕನಂತೆ ಬಾಳ್ತಿರೋದು ಕನ್ನಡ ಚಿತ್ರರಂಗ ತಲೆ ತಗ್ಗಿಸುವಂತಿದೆ. ಇದೇನು ಕತ್ತಿಯ ಸೌಟ? ಯುದ್ಧವೆಂದರೆ ಎದೆಯೊಡೆಯುತ್ತದೆ. ಕೇಳು, ವೀರರು ಶತ್ರುನಾಶ ಮಾಡದಲ್ಲದೆ ಬೆನ್ನು ಹಿಂತಿರಿಸುವುದಿಲ್ಲ, ಗೊತ್ತೇ? ನಾನೀಗಲೇ ಯುದ್ಧಕ್ಕೆ ಹೋಗಬೇಕು. ಆದ್ರೆ ಏನ್ ಮಾಡ್ಲಿ, ನನಗೊಬ್ಬ ಸರಿಯಾದ ಸಾರಥಿ ಇಲ್ವಲ್ಲ. ಇದ್ದಿದ್ರೆ ಬೃಹನ್ನಳೆ ಅರ್ಜುನನಿಗೆ ಸಾರಥಿಯಾಗಿದ್ದರಂತೆ. ಅಣ್ಣ, ಅವ್ರನ್ನೇ ಕರೆದುಕೊಂಡು ಹೋಗೋಣ. ಏನು? ನನ್ನ ಕೈಲಾದಷ್ಟು ನೆರವಾಗುತ್ತೇನೆ. ನಿನ್ನ ಕೈಯಿಂದ ಸಹಾಯ ನಿರೀಕ್ಷಿಸ್ತಾನೆ ಈ ಅರಿಕುಲ ಕುಠಾರ ಉತ್ತರ ಕುಮಾರ ಕಂಠೀರವ. ನೆಪಕ್ಕೆ ನೀನು ಕುದುರೆ ಓಡಿಸು, ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಆ ಕೌರವ ಸೇನೆಯನ್ನು ಧೂಳಿಪಟ ಮಾಡಿಬಿಡ್ತೇನೆ. ತಮಗೆ ಸಹಾಯ ನೀಡುವಂತೆ ಅನೇಕರಲ್ಲಿ ಮನವಿ ಮಾಡಿಕೊಂಡಿದ್ದಾಗಿ ಹೇಳೋ ರಾಜೇಂದ್ರ ಕೃಷ್ಣ ಅದರಿಂದ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ. ಆದರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸೋದರ ವರದರಾಜ್ ಅವರ ಪುಣ್ಯತಿಥಿ ಸಮಾರಂಭವೊಂದರಲ್ಲಿ ನಟ ಶಿವರಾಜ್ ಕುಮಾರ್ 50,000 ರೂಪಾಯಿ ಹಾಗೂ ಇತರರು ಸಹಾಯ ಮಾಡಿದ್ದನ್ನು ನೆನೆಯಲು ಈ ಕಲಾವಿದ ಮರೀಲಿಲ್ಲ. ಒಂದು ನಯ ಪೈಸೆ ಸಿಗ್ತಾ ಇಲ್ಲ. ಯಾಕೆ ಬರೀಬೇಕು? ಭಾಳ ಕಷ್ಟ ಆಗ್ಬಿಡ್ತು. ಈಗ ಮೊನ್ನೆ ಪಾಪ ನಮ್ಮ ರಾಜ್ಕುಮಾರ್ ಮಗ ಅವರು 50,000 ರೂಪಾಯಿ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಅವ್ರ ಸಣ್ಣ ಅವ್ರಿಗೆ ಹೆಸರು ಮಾಡಿಬಿಟ್ಟೆ, ರಾಘವೇಂದ್ರ ರಾಜ್ಕುಮಾರ್. ಅವರಿಬ್ಬರಲ್ಲಿ ಯಾರು ರಾಜೇಂದ್ರ ರಾಜ್ಕುಮಾರ್ ಇವ್ರು ಯಾರು ಗೊತ್ತಿಲ್ಲ. ಕೊಟ್ಟರು, ಅದು ನಿಜವಾಗೂ ಅವ್ರಿಗೆ ಕೈ ಮುಗಿತಾ ಇದೆ. ಭಗವಂತ ಕೈ ಮುಗಿತಾ ಇದೆ. ಕನ್ನಡ ಚಿತ್ರರಂಗದ ಆರಂಭದ ದಿನಗಳಲ್ಲಿ ಸಕ್ರಿಯವಾಗಿ ದುಡಿದ ಇವರೀಗ ದಾತರಿಲ್ಲದೆ ಬದುಕು ನಡೆಸುತ್ತಿದ್ದಾರೆ. ಇಂಥ ಹೀನಾಯ ಬದುಕಿನಲ್ಲಿರೋ ಹಿರಿಯ ಕಲಾವಿದರ ಸ್ಥಿತಿಯ ಬಗ್ಗೆ ಹಿರಿಯ ಸಿನಿಮಾ ಪತ್ರಕರ್ತ ಗಣೇಶ್ ಕಾಸರಗೋಡು ಏನ್ ಹೇಳ್ತಾರೆ ನೋಡಿ. ಈ ಮಟ್ಟಕ್ಕೆ ನಾನು ಎಲ್ಲೂ ನೋಡಿಲ್ಲ. ಅವರಿಗೆ ಅಟ್ಲೀಸ್ಟ್ ಒಂದು ಮನೆ ಇದೆ, ಬಾಡಿಗೆ ಮನೆ ಇದೆ, ಸಂಸಾರ ಕುಟುಂಬ ಎಲ್ಲ ಇರುತ್ತೆ. ಆದರೆ ದುರದೃಷ್ಟವಶಾತ್ ನನಗೆ ರಾಜೇಂದ್ರ ಕೃಷ್ಣ ಅವರ ಈ ಲೈಫನ್ನು ನೋಡಿ, BBMPಯ ಟಾಯ್ಲೆಟ್ನ ಪಕ್ಕದಲ್ಲಿ ಸಿನಿಮಾದ ವಿನೈಲ್ ಪೋಸ್ಟರ್ ಹಾಕ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಇದೆಯಲ್ಲ ಕನ್ನಡದ ಒಬ್ಬ ಕಲಾವಿದನಿಗೆ. ಸುಮಾರು 35-40 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಹಿರಿಯ ಕಲಾವಿದ ಇವರು. ನಮ್ಮ ಚೇಂಬರ್, ನಮ್ಮ ಕಲಾವಿದರ ಸಂಘ, ನಮ್ಮ ನಿರ್ಮಾಪಕರ ಸಂಘ ಇಂಥ ಒಂದು ಕಲಾವಿದರಿಗೆ ಸಹಾಯ ಮಾಡುವಂಥ ಹಂತಕ್ಕೆ ಬರಬೇಕಾಗಿದೆ. ಅವರ ಅದೃಷ್ಟ ಏನಪ್ಪ ಅಂದರೆ, ದಿನಕ್ಕೆ 2 ಊಟನ ಪಕ್ಕದ ಶಾಂತಿಸಾಗರ್ ಹೋಟೆಲ್ನವರು ಕೊಡ್ತಾ ಇದ್ದಾರಂತೆ. ಮಧ್ಯಾಹ್ನದ ಒಂದು ಊಟ ಮತ್ತು ರಾತ್ರಿ ಒಂದು ಊಟ. ಆ ಶಾಂತಿಸಾಗರ ಹೋಟೆಲ್ನ ಯಜಮಾನ ನಿಜಕ್ಕೂ ಹೃದಯವಂತ. ಅವರಿಗೆ ನನ್ನ ಅಭಿನಂದನೆಗಳು ಸಲ್ಲುತ್ತೆ. ಈ ಹಿರಿಯ ಕಲಾವಿದ ಹಿಂದಿ ಚಿತ್ರನಟ ಪೃಥ್ವಿರಾಜ್ ಕಪೂರ್ ಅವರ ಧ್ವನಿಯಲ್ಲೇ ಡೈಲಾಗ್ ಹೊಡಿತಾರೆ. ಆವತ್ತಿನ ದಿನ ಎಂತೆಂಥ ಪಿಕ್ಚರ್ಗಳು ತೆಗೆಯೋರು, ಎಂತೆಂಥ ಪಿಕ್ಚರು. ರಾಮರಾಜ್ಯ ಅಂತ ತೆಗೆದ ಒಬ್ಬ, ಅವನು ಹಿಂದಿನಲ್ಲಿ ಮತ್ತು ಒಳ್ಳೊಳ್ಳೆ ಪಿಕ್ಚರ್ಗಳು ಬರೋದು. ಯಾವುದು ಈ ಪೃಥ್ವಿರಾಜು, ರಾಜ್ ಕಪೂರು, ಇವರೆಲ್ಲ ಎಂತೆಂಥ ಆರ್ಟಿಸ್ಟ್ಗಳು ಅಂತೀರಿ. ರಾಜ್ ಕಪೂರ್, ಪೃಥ್ವಿರಾಜು
ಪೃಥ್ವಿರಾಜ್ ಮಾತಾಡೋ ರೀತಿ ಎಲ್ಲ ನಾನು ಕಾಪಿ ಮಾಡ್ತಾಯಿದ್ದೆ. ನಾನು ಪೃಥ್ವಿರಾಜ್ ಮಾತಾಡ್ತಾರೆ, ಪೃಥ್ವಿರಾಜು ಅವನು ಹೇಳ್ತಾರೆ ಒಂದು ಕಡೆ ಹೇಳ್ತೀನಿ ಕೇಳಿ, ಅವನದೇ ಡೈಲಾಗ್ಸ್ ಮಾತಾಡ್ತೀನಿ. ಈಗ ಮಾನ್ಸಿಂಗ್ ಇದು ವಾಯ್ಸ್ ಸೌಂಡು, ಮಾನ್ಸಿಂಗ್ बचने मानो कलाकार को आदर किया जाए, कलाकार को आदर किया जाए। जहाँ पता आपने मुझे याद किया, जी हाँ हुक्म कीजिए। कल तुम्हारा शादी अमारकली से होगी। क्या कह रहे हैं आप? मुझे शादी हुआ है, 4 बच्चे 5 बच्चा है, मुझे माफ़ कर दीजिए। नहीं, तुम शादी करना ही पड़ेगा। ನಮ್ಮ ನಾಡು ನಮ್ಮ ಜನ ತಂಡ ನಟ ರಾಜೇಂದ್ರ ಕೃಷ್ಣ ಅವರನ್ನ ಭೇಟಿ ಮಾಡಲು ಹೋದ ಸಂದರ್ಭದಲ್ಲೇ ನಟ ನಿರ್ಮಾಪಕ ಆದರ್ಶ್ ಅವರಿಗೆ ಫೋನ್ ಮಾಡಿ ಸರ್ಪ್ರೈಸ್ ನೀಡೋದಾಗಿ ಹೇಳಿ ಕರೆಸಿಕೊಂಡ್ವಿ. ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದನೊಬ್ಬರ ಬದುಕನ್ನ ಆಕಸ್ಮಿಕವಾಗಿ ಕಂಡ ನಟ ಆದರ್ಶ್ ಅವರ ಪ್ರತಿಕ್ರಿಯೆಯನ್ನ ನೀವೇ ನೋಡಿ. ನಮ್ಮಂತ ಕಲಾವಿದರು ಅದೃಷ್ಟ ಇದ್ರೆ ಅದೊಂಥರ, ಬಟ್ ಸ್ವಲ್ಪ ಅದೃಷ್ಟ ಕೈ ಕೊಡ್ತು ಅಂದರೆ ಎಷ್ಟು ಕಷ್ಟ ಆಗತ್ತೆ ಇದು ಅಂತ ಅದು ಹೇಳೋಕ್ಕಾಗಲ್ಲ. ಅಷ್ಟು ತುಂಬಾ ಬೇಜಾರಾಯ್ತು ನನಗೆ ಇವ್ರು ನೋಡಿದ ಮೇಲೆ. ಒಂದು ಕಲಾವಿದರಿಗೆ ಸಿಗಬೇಕಾಗಿರೋ ಒಂದು ಗೌರವ ಇಲ್ಲಿ ನಮ್ಮ ಸಮಾಜದಲ್ಲಿ ಸಿಗ್ತಾ ಇಲ್ಲ. ಯಾಕಂದರೆ ಎಂತೆಂಥವ್ರಿಗೊಂದು ರಿಟೈರ್ಮೆಂಟ್ ಅಂತ ಒಂದು ಪೆನ್ಷನ್ ಅಂತ ಇರುತ್ತೆ, ಇದಿರುತ್ತೆ. ನಮ್ಮ ಕಲಾವಿದರಿಗೆ ಏನೂ ಇಲ್ಲ ಆ ಥರ. ನಮ್ಮ ಅಂಬರೀಷ್ ಅವರಲ್ಲೂ ನಾನು ಕಳಕಳಿಯಿಂದ ಅದೇ ಪ್ರಾರ್ಥನೆ ಮಾಡ್ಕೊಳ್ಳೋದು, ಈ ಥರ ಹಿರಿಯ ಕಲಾವಿದರು ಯಾರೋ ಇದ್ದಾರೆ, ವಯಸ್ಸಾಗಿದೆಯಾ, ಅವ್ರಿಗೆ ಅಭಿನಯಿಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅಥವಾ ಅವ್ರಿಗೆ ಪೆನ್ಷನ್ ಬರೋ ರೀತಿಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ನಾನು ಅವ್ರು ಕೇಳ್ಕೊತೀನಿ. ಇಂದಿಗೂ ಉತ್ಸಾಹದಿಂದಿರುವ ಈ ವಯೋವೃದ್ಧ ನಟ ನನಗೆ ಇಂದಿಗೂ ಸಿನಿಮಾ ಧಾರಾವಾಹಿಗಳಲ್ಲಿ ಅವಕಾಶ ನೀಡಿದ್ರೆ ಎಂಥ ಪಾತ್ರವನ್ನು ನಿಭಾಯಿಸಬಲ್ಲೆ ಅನ್ನೋ ಮೂಲಕ ಕಲೆಯಲ್ಲೇ ಸಹಾಯ ಹಸ್ತವನ್ನ ಬಯಸ್ತಾರೆ. ಈ ಹಿರಿಯ ನಟನಿಗೆ ಸಹಾಯ ಮಾಡಲು ಇಚ್ಛಿಸುವವರು ಶ್ರೀ ರಾಜೇಂದ್ರ ಕೃಷ್ಣ, ಹಿರಿಯ ಚಲನಚಿತ್ರ ಕಲಾವಿದರು, ಶೇಷಾದ್ರಿಪುರ ಅಂಚೆ ಕಚೇರಿ ಪಕ್ಕ, ಬೆಂಗಳೂರು. ಈ ವಿಳಾಸದಲ್ಲಿ ಸಂಪರ್ಕಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಾಲದಲ್ಲಿ ನಾಯಕರಾಗಿ ಚಿತ್ರರಂಗದಲ್ಲಿ ರಾರಾಜಿಸಿ ಇಂದು ದಿನನಿತ್ಯದ ಊಟಕ್ಕೆ ಪರದಾಡ್ತಾ ಇರುವ ರಾಜೇಂದ್ರ ಕೃಷ್ಣ ಅವರ ಬದುಕನ್ನ. ನಮ್ಮ ಕನ್ನಡ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು, ಚಿತ್ರರಂಗದ ಯಾರೇ ಇರಬಹುದು, ಇಂತಹ ಸ್ಥಿತಿಯಲ್ಲಿರುವ ಇಳಿ ವಯಸ್ಸಿನ ಈ ಕಲಾವಿದನಿಗೆ ತಮ್ಮ ಕೈಲಾದ ಸಹಾಯ ಮಾಡಿದರೆ, ಇತರರಿಂದ ನೆರವು ಕೊಡಿಸಿದರೆ ನಮ್ಮ ಈ ಪ್ರಯತ್ನ ಸಾರ್ಥಕವಾದೀತು ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ವಂದನೆಗಳು. ನಮ್ಮದು ಸುದ್ದಿಗಾಗಿ ಸುದ್ದಿ ಅಲ್ಲ. ನಿಖರ, ಪ್ರಖರ, ಜನಪರ, ವಿಶ್ವಾಸಾರ್ಹ. ವೀಕ್ಷಿಸಿ ಉದಯ ನ್ಯೂಸ್ ಚಾನೆಲ್. ನಮಸ್ಕಾರ, ಇದು ಕರ್ನಾಟಕ ಪ್ರಾದೇಶಿಕ ವಾರ್ತೆಗೆ ಸ್ವಾಗತ. ಮುಖ್ಯಾಂಶಗಳು. ಕೇಸರಿ ಪಾಳ್ಯದಲ್ಲಿ ಗರಿಗೆದರಿದ ವಿದ್ಯಮಾನ. ರಾಜ್ಯ ಬಿಜೆಪಿಗೆ ನೂತನ ಸಾರಥಿ, ಸಂಸದ ಪ್ರಹ್ಲಾದ್ ಜೋಶಿ ಅಧ್ಯಕ್ಷರಾಗಿ ನೇಮಕ. ಹೊಸ ಅಧ್ಯಕ್ಷರಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ,